ಶಿವಮೊಗ್ಗಗೆ ಯಾರು? ರಾಘವೇಂದ್ರ ಅವರ, ಗೀತಾ ಶಿವರಾಜ್ ಕುಮಾರ, ಈಶ್ವರಪ್ಪನ? ರಾಘವೇಂದ್ರ. ಯಾಕೆ ಮೋದಿಗೋಸ್ಕರ ಮ್ಯಾಮ್ ಅಷ್ಟೇ. ಯಾಕೆ ಗೀತಾ ಶಿವರಾಜ್ ಕುಮಾರ್ ಯಾಕೆ ಬೇಡ? ಅವರು ಮೂವಿ ಮಾಡ್ತಿದ್ದಾರೆ, ಅಲ್ಲೇ ಚೆನ್ನಾಗಿರಲಿ ಅನ್ಸುತ್ತೆ, ಪ್ರೊಡಕ್ಷನ್ ಇದೆ, ಅದೇ ನೋಡ್ಕೊಳಕ್ಕೆ ಬೆಟರ್. ಈಶ್ವರಪ್ಪ ಅವರು ನಿಂತಿದ್ದಾರೆ, ಅವ್ರು ಗೆಲ್ಲೋದು ಇಲ್ಲ, ಗೆಲ್ಲೋಬಾರ್ದು. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಮತ್ತೆ ಮೋದಿ ಅಂದ್ರೆ ಅಭಿವೃದ್ಧಿ ಅನ್ನೋದು. ಓಕೆ, ಕಾಂಗ್ರೆಸ್ ಈಗ 5 ಗ್ಯಾರಂಟಿ ಕೊಟ್ಟಿದೆಯಲ್ಲ, 5 ಗ್ಯಾರಂಟಿ ನೋಡಿ ವೋಟ್ ಹಾಕ್ತಾರ ಜನ? ಗ್ಯಾರಂಟಿ ನೋಡಿ ಹೆಂಗಸರು ಓಟ್ ಹಾಕ್ತಾರೆ ಅಂತ ಎಲ್ಲ ಹೇಳ್ತಿದ್ದಾರೆ, ಬಟ್ ಈ ಎಲೆಕ್ಷನ್ಗೆ ಅದು ವರ್ಕೌಟ್ ಆಗುತ್ತೆ ಅಂತ ಅನ್ಸಲ್ಲ. ಓಕೆ, ಮೋದಿ ಗ್ಯಾರಂಟಿನ ಸಿದ್ದರಾಮಯ್ಯ ಗ್ಯಾರಂಟಿನ? ಮೋದಿ ಗ್ಯಾರಂಟಿ. 28 ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಗೆಲ್ಬೋದು ಈ ಸಲ? ನನ್ನ ಪ್ರಕಾರ ಒಂದು 25 ಬರ್ಬೋದು ಅಂತ. ಕೇಂದ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಬೋದು? 380. ಸಿದ್ದರಾಮಯ್ಯ ಆಡಳಿತಕ್ಕೆ, ಇಲ್ಲಿವರೆಗಿನ ಆಡಳಿತಕ್ಕೆ 10ರಲ್ಲಿ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಮ್ಯಾಮ್ 3. ನೀವೇನು ನೋಡಿ ಓಟ್ ಹಾಕ್ತೀರಾ? ಜಾತಿ ನೋಡ್ತೀರಾ, ನಾಯಕರು ನೋಡ್ತೀರಾ, ಪಕ್ಷ ನೋಡ್ತೀರಾ, ಡೆವಲಪ್ಮೆಂಟ್ ನಮಗೆ ನೋಡ್ತೀರಾ? ಡೆವಲಪ್ಮೆಂಟ್ ಆಗಬೇಕು ಮ್ಯಾಮ್, ಅದೇ ಮೇನ್. ನಾಯಕರ ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಒಂದು ವರ್ಡಲ್ಲಿ ಆನ್ಸರ್ ಮಾಡ್ತಾ ಹೋಗಿ. ನರೇಂದ್ರ ಮೋದಿ, ಗ್ರೇಟ್ ಲೀಡರ್. ರಾಹುಲ್ ಗಾಂಧಿ, ಅಗೇನ್ ಸ್ಕಿಪ್. ಸಿದ್ದರಾಮಯ್ಯ, ಬಿಜೆಪಿಯಲ್ಲಿ ಇರೋ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಒಂದೊಂದ್ಸತಿ. ಡಿ ಕೆ ಶಿವಕುಮಾರ್, ಡೈನಾಮಿಕ್. ರಾಘವೇಂದ್ರ. ಓಕೆ, ಮೋದಿ ನೋಡಿ ಓಟ್ ಹಾಕ್ತೀರಿ? ಖಂಡಿತ ಮ್ಯಾಮ್. ಯಡಿಯೂರಪ್ಪ ಈಸ್ ಅ ಗ್ರೇಟ್ ಲೀಡರ್. ಬಂಗಾರಪ್ಪ, ಸ್ಟಿಲ್ ಈಸ್ ಲೆಜೆಂಡ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.